ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ನಾನಿವತ್ತು ನ್ಯೂಟ್ರಿಷನ್ ಫುಡ್ ಸೀರೀಸ್ ಅಲ್ಲಿ ನಾನಿವತ್ತು ಒಂದು ಒಳ್ಳೆ ಪಲ್ಯನ ಮಾಡ್ಕೊಂಡು ಬಂದಿದ್ದೀನಿ. ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡ್ಕೊಂಡು ಬಂದಿದ್ದೀನಿ. ಸಿಂಪಲ್ ಆಗಿ ಹೇಗೆ ಮನೇಲಿ ಮಾಡೋದು ಅಂತ ಹೇಳಿ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನಾನು ನುಗ್ಗೆಕಾಯಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಳ್ಳೆ ಎಳೆಯ ಸೊಪ್ಪು, ಮನೆಯಲ್ಲೇ ತೋಟದಲ್ಲೇ ಬೆಳೆದಿರುವಂಥ ಸೊಪ್ಪನ್ನು ತೊಗೊಂಡು ಬಂದು ನಾನು ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಅದ್ರ ಮಧ್ಯದಲ್ಲಿ ಒಂದೊಳ್ಳೆ ಕಡ್ಡಿಗಳಿರ್ತವೆ. ಅದನ್ನೆಲ್ಲ ಕಡ್ಡಿಗಳನ್ನೆಲ್ಲ ಬಿಡಿಸ್ಕೊಂಡು ಖಾಲಿ ಎಲೆಗಳನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಆ ಎಲೆಗಳನ್ನು ಹಾಗೆ ನೀರಲ್ಲಿ ತೊಳೆದು ಹಾಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ತೊಗೊಂಡು ಅದನ್ನು ಕೂಡ ತೊಳ್ಕೊಂಡು ಅದಕ್ಕೆ ಬೇಕಾಗಿರೋ ಸ್ವಲ್ಪ ನೀರನ್ನು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಹೀಗೆ ಓಪನ್ ಮಾಡಿ ಬೇಯಿಸಿ. ಅದು ಬೆಂದಾದಮೇಲೆ ನೋಡಿ, ಅದು ಚೆನ್ನಾಗಿ ಬೇಯ್ತಾ ಇದೆ. ಅದು ಬೆಂದಾದಮೇಲೆ ನಾವಿಲ್ಲಿ ನುಗ್ಗೆಕಾಯಿ ಸೊಪ್ಪನ್ನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನೀರಲ್ಲಿ ತೊಳೆಯೋಕೆ ಹಾಕಿ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿನ ತೊಗೊಂಡು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕರಿಬೇವು ಕೂಡ ಹಾಕ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಹುರ್ಕೊಳ್ಬೇಕಾದ್ರೆ ಯಾವುದೇ ರೀತಿ ಉಪ್ಪನ್ನ ಆ್ಯಡ್ ಮಾಡಿಲ್ಲ. ಯಾಕಂದರೆ ನಾನು ಹೆಸರು ಕಾಳು ಬಾಯ್ಲ್ ಆಗಬೇಕಾದ್ರೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ನೋಡಿ ಹಾಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇದನ್ನು ನಾನು ಸಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮಧ್ಯದಲ್ಲಿ 2 ಮಿನಿಟ್ಸ್ ನೀವು ಸಾರ್ಟ್ ಮಾಡಿದರೂ ಸಾಕು. 2 to 3 ಮಿನಿಟ್ಸಿಗೆ ಇದು ಆಲ್ಮೋಸ್ಟ್ ಫ್ರೈ ಆಗೇ ಬೆಂದೋಗಿರುತ್ತೆ. ಯಾವುದೇ ರೀತಿಯ ನೀರು ಆ್ಯಡ್ ಮಾಡಬೇಕಂತ ಇರೋದಿಲ್ಲ. ನೀರಿನಂಶ ಸೊಪ್ಪಿನಲ್ಲಿ ಇರೋದ್ರಿಂದ, ತೊಳೆದಿರುವಂಥದ್ದು ನೀರೇನಾದರೂ ಇರೋದ್ರಿಂದ ಅದೇನಾದರೂ ಗಂಟುಗಳ ಥರ ಫಾರ್ಮ್ ಆದರೆ ನೀವು ಇದೇ ಮಿಕ್ಸ್ ಮಾಡಬೇಕಾದ್ರೆ ಅದನ್ನು ಒಡ್ಕೊಂಡ್ರೆ ಆಯ್ತಷ್ಟೇ. ಸೊ ಇದಕ್ಕೂ ನಾನು ಉಪ್ಪು ಹಾಕಲ್ಲ, ಯಾಕಂದರೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಉಪ್ಪು ಜಾಸ್ತಿ ಆಗೋಗ್ಬಿಡತ್ತೆ. ಅದಕ್ಕೆ ನೋಡಿ, ಈ ಥರ ನಾನು ಬಿಡಿಸ್ಕೊಳ್ತಾ ಇದ್ದೀನಿ, ಅದು ಗಂಟಾಗಿರೋದ್ರಿಂದ. ಸೊ ಇದನ್ನು 2-3 ನಿಮಿಷ ಮಾಡಿದ್ರೆ ಸಾಕು, ಸೊಪ್ಪು ಬೇಯುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ನೋಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೆಸರು ಕಾಳನ್ನು ಹಾಕಿ ನೀವು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ 1 ನಿಮಿಷ ಇಟ್ಟರೆ ಸಾಕಷ್ಟೇ. ಇವಾಗ ಏನಾಗುತ್ತೆ ಅಂದರೆ, ನಾವು ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಇದೇ ಸ್ಟೇಜಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ಸಾಂಬಾರು ಪುಡಿ ರೆಸಿಪಿ ಬೇಕೋ ಅವರು ಮರಿದೇ ಕಮೆಂಟಲ್ಲಿ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ ನಿಮಗೋಸ್ಕರ. ಸೊ ನೋಡಿ, ಇದನ್ನು ಹಾಕಿ ಇದನ್ನು ನಾವು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಸೀದೋಗ್ಬಿಡತ್ತೆ. ಸೊ ಇಲ್ಲ, 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ನೀವು 2 ನಿಮಿಷ ಹಾಗೆ ಇಟ್ಟರೂ ಕೂಡ ಚೆನ್ನಾಗಿ ಮಸಾಲ ಅದು ತೊಗೊಳ್ಳತ್ತೆ. ಲಾಸ್ಟಿಗೆ ಕಾಯಿ ತುರಿನ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಪಲ್ಯ ಅಂತೂ ರೆಡಿ. ಇದನ್ನು ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ, ಇಲ್ಲ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ನೀವು ತಿನ್ಬೋದು. ಇದೊಳ್ಳೆ ಪ್ರೋಟೀನ್ ರಿಚ್ ಆಗಿರೋದ್ರಂತ ಒಳ್ಳೆ ನ್ಯೂಟ್ರಿಷನ್, ಒಳ್ಳೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಹಾಗೆ ಹೇಗಾಗಿತ್ತು ಅಂತ ನಂಗೆ ಮರಿದೇ ತಿಳಿಸಿ. ಹಾಗೆ ಸದ್ಯದಲ್ಲೇ ಒಂದೊಳ್ಳೆ ಹೊಸ ನ್ಯೂಟ್ರಿಷಿಯಸ್ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್.